ಹಾ ಏನೇ ನಂದು 1.5 ಲಕ್ಷ ರೂಪಾಯಿ ಕಳ್ತನ ಆಯ್ತು. ಮೊನ್ನೆ 50,000, ನಿನ್ನೆ 1 ಲಕ್ಷ. ಏನ್ರಿ ಹೇಳ್ತಿದ್ದೀರಾ? ಮೊನ್ನೆ 50,000, ನಿನ್ನೆ 1 ಲಕ್ಷ, ಒಟ್ಟು 1.5 ಲಕ್ಷ. 1.5 ಲಕ್ಷ ಹೋಯ್ತು ಅಂತ ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಲ್ರಿ? ಊರಿ ಮಾಮರಿ 1.5 ಲಕ್ಷ ಕಳ್ಕೊಂಡು ಇಷ್ಟು ಈಜಾಗಿ ಹೆಂಗ್ರಿ? ಏನ್ರಿ ಇದ್ರ ಅರ್ಥ? ಅರ್ಥ ಏನು? ಯಾರೋ ತಗೊಂಡಾರ ಅಂತ ಅರ್ಥ ಅಷ್ಟೇ. ಯಾರ್ ತಗೊಂತಾರೆ? ನಾವ್ ಇರೋದು 3 ಜನ. ನಿಮ್ ದುಡ್ಡನ್ನ ನಾನ್ ತಗೊಳಕ್ಕಾಗಲ್ಲ. ಏಯ್, ಬೈಕ್ ಏನೋ ಬೇಕು ಅಂತ ಇದ್ದೀರಾ, ನೀನೇನ್ ತಗೊಂಡೇನೋ? ಅಕ್ಕ ಏನ್ ಹೇಳಿತಿ? ಹೇಯ್, ಪಾಪ ಅವನ್ಗೆ ಯಾಕೆ ನಾತಿ? ಸಣ್ಣ ಹುಡುಗ ಪಾಪ ಅವನ್ಗೆ ಯಾಕೆ ನೀವು ಕಳ್ಳ ನಾತಿ? ಮಾಮರಿ ನಾನ್ ಕಳ್ಳ ಅಂತ ಕಳ್ಳನ್ ಸ್ಟ್ರೆಸ್ ಮಾಡಿ ಯಾಕ್ರಿ ಹೇಳಿತೀರಿ? ನಾ ಅಲ್ಲೋ ಮರ ಹೇಳಿಗತ್ತಿದ್ದು, ನಿಮ್ಮ ಅಕ್ಕ ಹೇಳಿದ್ದು ಕಳ್ಳ ಅಂತ ಆಕಿ ಹೇಳಿದ್ದ. ನಾನ್ ಹೇಳ್ರಿ ಕಳ್ಳ ಅಂತ ನಾನ್ ಎಲ್ಲಿ ಹೇಳ್ದೆ? ತಗೊಂಡಿದ್ಯಾ ಅಂತ ಕೇಳ್ದೆ. ಸರಿ, 1.5 ಲಕ್ಷ ಅಷ್ಟೊಂದು ದುಡ್ಡನ್ನ ಮನೇಲಿ ಯಾಕೆ ಇಟ್ಟಿದ್ರಿ ನೀವು? ಯಾಕಂದ್ರ ಇವ್ ಪಾಪ ಮನೆಯಿಂದನೂ ನನಗೆ ಮಾಮರಿಗೆ ಬೈಕ್ ಬೇಕು ಅಂತ ಕೇಳ್ತಿದ್ದ. ಆಮೇಲೆ ಯಾವತ್ತೂ ಏನೂ ಕೇಳಾರ್ದಂತ ಹುಡುಗಿ. ನನಗೆ ಒಂಥರ ಫೀಲ್ ಆದಂಗೆ ಆಯ್ತು. ಏನಂದ್ರೆ ಅಲ್ಲ, ನಾ ಇಷ್ಟೆಲ್ಲ ಮನಿ ಇಟ್ಟು ಇಷ್ಟೆಲ್ಲ ದುಡಿದು ಯಾವ ಸಲ ದುಡಿತೀವಿ? ನಮಗಂತೂ ಮಕ್ಕಳಿಲ್ಲ. ಇರವ ನಿನಗೆ ಇವನೊಬ್ಬನೇ ತಮ್ಮ. ಇವನ ಆಸೆರೆ ಪೂರೈಸ್ಬೇಕೋ ಬೇಡ ನಾವು? ಅದಕ್ಕೆ ರಾತ್ರಿ ಎಲ್ಲ ವಿಚಾರ ಮಾಡಿದೆ. ಯಾಕೋ ನಾ ಮಾಡ್ತಿರೋದು ತಪ್ಪು ಅಂತ ನನಗೆ ಥರ ಟಚ್ ಆಯ್ತು. ಅವಾಗ ನಾನು ಇಲ್ಲ ಪಾಪ ಅವಾಗ ಆ ಹುಡುಗಿಗೆ ಒಂದು ಬೈಕ್ ಕೊಡಿಸ್ಬೇಕಂತ ಹೇಳಿ ಕ್ಯಾಶ್ ಡ್ರಾ ಮಾಡ್ಕೊಂಡು ತಗೊಂಡು ಬಂದು ಮನೆಗೆ. ಅದು ಒಂದೇ ಕಡೆ ಇಟ್ಟರೆ ಕಳ್ತನ ಹಾಕಂತ ಹೇಳಿ 2 ಕಡೆ ಡಿವೈಡ್ ಮಾಡಿ ಇಟ್ಟಿದ್ನೆ. 2 ಯಪ್ಪ, ಎಂತ ಬಕ್ರ ಅದೇನಾ? ಇಲ್ಲೊಂದಿಷ್ಟೊತ್ತಿಗೆ ಮನೆಗೆ ಬೇಕು ಬಂದಿರೋದು. ಜುಯ್ ಅಂತ ಊರು ತುಂಬ ಸುತ್ತಾಡ್ಬೋದಾಗಿತ್ತು. ಥೋ, ನಿಜ ಹೇಳ್ತಿದ್ದೀರೇನ್ರಿ ನೀವು? ಮಾಮರೇ ಖರೆ ಹೇಳ್ರಿ, ನೀವು ನನಗೆ ಬೈಕ್ ಕೊಡಿಸ್ಬೇಕಂತಾನೆ ನೀವು ದುಡ್ಡು ತಂದಿಟ್ಟಿದ್ರೇನೋ? ಹೂನು. ಅಯ್ಯೋ ಮಾಮರಿ, ನೀವು ನಂಗೆ ಬೈಕ್ ಕೊಡಿಸ್ಬೇಕಂತ ತಂದಿಟ್ಟಿದ್ದ ದುಡ್ಡೇ ಕಳ್ತನ ಬೇಕಾಯ್ತಾ? ನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಆದಷ್ಟು ಲಗು ನಿಮ್ 1.5 ಲಕ್ಷ ಕೊಡ್ಲಿ ದೇವ್ರ ನಿಮಗ. ನಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ಹೋಗಪ್ಪ, ಅದೇನು ಪೂಜೆ ಮಾಡ್ತೀವೋ ಮಾಡಿ ರೊಕ್ಕ ತಗೊಂಡ್ ಬಾ. ಅಲ್ಲ ರೀ, 1.5 ಲಕ್ಷ ನನ್ಗೊಂದ್ ಸೀರೆ ಕೊಡಿಸ್ರಿ ಅಂದ್ರೆ ಹಿಂದೆ ಮುಂದೆ ನೋಡ್ತಿದ್ರಿ. ಅದ್ರಲ್ಲಿ 1.5 ಲಕ್ಷ ಕಳ್ಕೊಂಡಿದ್ದೀರಲ್ರಿ, ಹೆಂಗ್ರಿ ಇದೀರಾ? ನನ್ಗೆ ಹೊಟ್ಟೆ ಉರಿತಾ ಇದೆ. ನನಗೆ ಎಲ್ಲೆಲ್ಲಿ ಉರಿ ಆತತ್ತು ನನಗೆ ಗೊತ್ತು. 1.5 ಲಕ್ಷ ರೂಪಾಯಿ ತಮಾಷೆ ಅಲ್ಲ. ಅವನು ನಾ ಏನು ಖರ್ಚು ಮಾಡಲಾರ್ದೆ ಕೂಡಿಟ್ಟಂತ ರೊಕ್ಕ. ಅವನು ಯಾವನೋ ಕಳ್ತನ ಮಾಡ್ಕೊಂಡು ಹೋಗ್ಕೊಂಡ್ರೆ ನನಗೆ ಹೆಂಗಾಗಿರ್ಬಾರ್ದು? ಕೆಳಗೆ ಬೆಂಕಿ ಹತ್ತಿದ್ದು ಅವನು ತುದಿ ತನಕ ಉರಿ ಆತದ. ಆದ್ರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮೇಂಟೈನ್ ಮಾಡತ್ತ ಅಷ್ಟೇ. ಬಂದಿ ನನ್ ರೊಕ್ಕ ಕೊಡು. ನಂದು 1.5 ಲಕ್ಷ ರೂಪಾಯಿ ಕೊಡು ವಾಪಸ್ ನಂಗ. ನೀನೇ ನನಗೆ 1.5 ಲಕ್ಷ ಕೊಡ್ಬೇಕು. ಅಲ್ಲ ಕಣ, ಬೈಕ್ ಬೇಕಿರೋದು 3 ಲಕ್ಷ. 1.5 ಲಕ್ಷ ಕೊಟ್ಟಿದ್ಯಾ, ಇನ್ನೂ 1.5 ಲಕ್ಷ ಬೇಕು ತಾನೆ? 1.5 ಲಕ್ಷ 3 ಲಕ್ಷ ಮಾಡ್ಕೊಂಡು ನಾವು ಶೋರೂಮ್ ಹೋಗ್ತಾನೆ. ಶೋರೂಮ್ ಹೋಗ್ಬಿಟ್ಟು ಹೊಸ ಗಾಡಿ ತಗೋತಾನೆ. ಆ ಹೊಸ ಗಾಡಿ ತಗೊಂಡು ನಿಮ್ಮ ಮಾಮನ ಹತ್ರ ಮುಂದೆ ನಿಲ್ಸ್ಬೇಕಾನೆ. ನಂಗೆ ಅವರೇ ಬೇಡ. ನಂಗೆ ಫಸ್ಟ್ ನಂಗೆ 1.5 ಲಕ್ಷ ರೂಪಾಯಿ ಕೊಡು. ನಂಗೆ ವಾಪಸ್ ಬೇಕು. ನಂಗೆ ಈಗ ಆಗಿರೋ ಪ್ರಾಬ್ಲಮ್ ಅದೇ. ನೀನ್ ಮಾತು ಕೇಳಲಾರ್ದೆ ಒಂದ್ ದಿನ ನಾವು ಸುಮ್ ಕುತ್ಕೊಂಡಿರ ಇಷ್ಟೊತ್ತಿಗೆ ನೀನ್ ಭೇಟಿ ಮಾಡ್ಲಿಕ್ಕ ಬೈಟ್ನಾಗೆ ಬರ್ತಿದ್ನಾ? ಯಾಕೆ ಏನಾಯ್ತಂತದ್ದು?
ಅಲ್ಲೋ ನಾ ಕಳ್ತನ ಮಾಡಿದ್ನಲ್ಲ ರೊಕ್ಕ ಅದು ಮಾಮಾರು ನನ್ ಬೈಕ್ ಸಲುವಾಗಿ ಕೂಡಿಟ್ಟಿದ್ರಂತ ಅದನ್ ತಗೊಂಬಂದ್ ನಾನ್ ನಿನ್ ಕೈ ಕೊಟ್ಟಿನಿ. ಯಾವ ಸಣ್ಣ ಹುಡುಗಂಗಳಿದ್ರು ನನ್ಗೆ ಯಾಕೋ ಸುಗಿತಿದ್ದ. ಅಲ್ಲೋ ನಿನಗೋಸ್ಕರ ಕೂಡ್ಸಿಟ್ಟಿದ್ ರೊಕ್ಕ ನೀನೇ ಕಳ್ತನ ಮಾಡಿಲ್ಲ ಅಂತ. ಏ ಇಲ್ಲ ಕಣ, ಮಾವರು ಬಹಳ ಡವ್ ಮಾಡ್ತಿದಾರೆ. ನೀನ್ ಮಾಡಿದ್ದ ಒಳ್ಳೆ ಕೆಲ್ಸ ಕಣ. ಈಗ ನೀನ್ ಸದ್ಯ ಬೈಕ್ ತಗೊಳಕ್ ಬೆಸ್ಟು. ಇನ್ನೂ 1.5 ಲಕ್ಷ ಕದ್ಕೊಂಬನ ಹೇಳ್ತೀನಿ ಕೇಳು. ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಂದು 1.5 ಲಕ್ಷ ರೂಪಾಯಿ ನಂಗೆ ವಾಪಸ್ ಕೊಡು. ನಾ ಹೋಗಿ ನಮ್ಮ ಅಮ್ಮಂಗ್ ಕೊಡ್ತೀನಿ. ನಂಗೆ ಹೊಸ ಬೈಕ್ ಕೊಡಿಸ್ತಾರ. ಆಯ್ತು ಕೊಡು ಲಗು ಈಗ. ಹಂಗಾಗಲ್ಲ ಕಣ. ಯಾಕ? ಅದು ಆ ದುಡ್ಡು ನನ್ನ ಹತ್ರ ಇಲ್ಲ. ಅಂದ್ರ ಆ ದುಡ್ಡು ನಾನು ಯಾರಿಗೋ ಸಾಲ ಕೊಡ್ಬೇಕಿತ್ತು ಕಣ. ಅದನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನನಗೇನೋ ಗೊತ್ತಿತ್ತು ನೀನ್ ಇಷ್ಟು ಬೇಗ ಬಂದ್ಬಿಟ್ಟು ಕೇಳ್ತೀಯ ಅಂತ. ನಿಂದು ಈ ರಾಮಾಯಣ ಮುಗಿಯಕ್ಕೆ ಮೋಸ್ಟ್ಲಿ 1 ತಿಂಗಳಾಗಂತೂ ಆಗತ್ತೆ ಅಂತ ಅನ್ಕೊಂಡಿದ್ನಪ್ಪ. ನೀನ್ ಇದನ್ನ 2 ದಿನಕ್ಕೆ ಮುಗಿಸಿ 1.5 ಲಕ್ಷ ಕೊಡು ಅಂತಂದ್ರ ಅದು ನನ್ನ ಹತ್ರ ಇಲ್ಲ ಕಣೋ, ಅವನ ಹತ್ರ ಇದೆ. ಅವನು ಅಷ್ಟೇ ಮುಗ್ದೋಯ್ತು ಕತೆ. ಅದು ನನ್ನ ಹತ್ರ ದುಡ್ಡಿಲ್ಲ ಕಣೋ. ನೀನ್ ಜಾಸ್ತಿ ಒತ್ತಾಯ ಮಾಡ್ಬೇಡ, ಇದ್ರೆ ತಾನೇ ಕೊಡೋದು. ನನ್ಗಾಗಲ್ಲ. ಅವರು ಏನ್ 1.5 ಲಕ್ಷ ಕಣೋ, ಇಲ್ಲಿಂದ ತರಲಿ. ನಾನು ಬಿಟ್ಬಿಡ್ತೀನಿ ನೋಡಪ್ಪ. ಹಿಂಗೆ ಬೇಡಪ್ಪ, ನೀ ಬೇಡ. ನನ್ ಮೊದ್ಲೇ ನನ್ಗೆ ಈಗ 1.5 ಲಕ್ಷ ರೂಪಾಯಿ ಹೋಗ್ಯದ. ಈಗ ನನಗ್ ಬೇಡ. ನನ್ ಏನಾರು ಮಾಡು. ನಮ್ ಮಾಮಾರ್ ಬೈತಾರ ನನಗ. ಎಲ್ಲ ಮ್ಯಾನೇಜ್ ಮಾಡಿದ್ಯಾ? ಚೂರ್ ಮ್ಯಾನೇಜ್ ಮಾಡು. ನನಗೆ ಆದಾಗ ನಾನು ನಿಜವಾಗ್ಲೂ ಬಿಡಲ್ಲಪ್ಪ ನಿನ್ನ. ತಗೊಳ್ಳೋ 1.5 ಲಕ್ಷ ನಿಂದಂತೂ ಬಡ್ಡಿ ಸಮೇತ ಕೊಡ್ತೀನಿ. ಈಗ ಸದ್ಯಪ್ಪ ಸ್ವಲ್ಪ ಆಗಲ್ಲ, ಅರ್ಜೆಂಟ್ ಲಘು ಕೊಡು. ಆಗಲ್ಲ, ಅರ್ಥ ಮಾಡ್ಕೊ. ಬಾಯ್ ಬಾಯ್ ಬಾಯ್. ನಂದು 1.5 ಲಕ್ಷ. 1.5 ಲಕ್ಷ ರೂಪಾಯಿ ಎತ್ಕೊಂಡು ಹೋದ. ಈಗ ನಮ್ಮ ಅಮ್ಮಂಗೆ ಏನ್ ಹೇಳಿ, ನಮ್ಮ ಅಕ್ಕಂಗ್ ಗೊತ್ತಾದ್ರ ನಾ ಏನ್ ಮಾಡ್ಲಿ? ಅಯ್ಯೋ, ಸುಮ್ನೆ ಬಂದ್ ಕೊಟ್ನಲ್ಲಪ್ಪ. ಥೂ. ಅರೆ ಮಾಮರೆ ಬಲ್ ಬರ. ಯಾಕ ಸಪ್ಪಗಾಗಿ? ಏನಿಲ್ರಿ, ಹೊರಗ್ ಬಾಳ ಬಿಸ್ಲಾದಲ್ರಿ, ಅದಕ್ಕೆ ನಡ್ಕೊಂಡ್ ಬರ್ಲಿಕ್ಕತ್ತಿದ್ದೆ. ಸುಸ್ತಾಯ್ತು. ಇದು ಬಿಸಿಲಿನ ಸುಸ್ತಲ್ಲ ಏನ, ನನಗೇನು ಗೊತ್ತಾಗಲ್ಲ ಅನ್ಕೊಂಡೇನಿ. ಅಲ್ಲ, ನಿನಗೆ ನಾ ಬೈಕ್ ಕೊಡ್ಸಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡೇನಿ? ಇಲ್ರಿ ಮಾಮರಿ, ಹಂಗೇನಿಲ್ಲ. ನಂಗೆಲ್ಲ ಗೊತ್ತಾಯ್ತಳ. ಅಲ್ಲ, 1.5 ಲಕ್ಷ ರೂಪಾಯಿ ಕಳ್ಕೊಂಡ್ರು ಈ ನಮ್ಮ ಮಾಮ ಇನ್ನೂ ಬೈಕ್ ಕೊಡಿಸ್ಲಾರ್ದು ಎಷ್ಟು ಜೀನ್ತನ ಮಾಡ್ತಾನ ನೋಡ ಅಂತ ಅನ್ಸಿರ್ಬೇಕು ನಿನಗೆ. ಇಲ್ರಿ, ನೀವೇನ್ ಹೇಳಿತಿಲ್ರಿ, ಇವೆಲ್ಲ ಏನಿಲ್ರಿ, ಹಂಗೇನಿಲ್ಲ. ನಾನ್ ನಿನಗಿಂತ ದೊಡ್ಡವ, ನನ್ಗೆ ಗೊತ್ತಾಗಲ್ಲ ಅನ್ಕೊಂಡೀನಿ. ಬೇಜಾರು ಮಾಡ್ಕೊಬೇಡ. ನೀ ಕೆಲಸ ಮಾಡು, ನಾ ಹೇಳ್ದೆ ಒಂಚೂರು ಮಾಡ್ತೀಯ? ಆಯ್ತು. ಕಣ್ಣು ಮುಚ್ಚ. ಯಾಕ್ರಿ? ಮುಚ್ಚು. ಆಯ್ತು, ಮುಚ್ಚ. ಮುಚ್ಚೇನ್ರಿ. ಆಯ್ತು. ಕೈ ಹಂಗ್ಯಾಕೆ ಹಿಡ್ಕೊಂಡಿ? ನಾವು ಹೊಡೆಯಂಗಿಲ್ಲ. ಕೈ ಮುಚ್ಚಾಚು. ಕಣ್ಣು ಮುಚ್ಚತ್ ಹೇಳಿನಿ. ಚಾಚು ಹಿಂಗ ಚಲೋ ತಂಗ. ಹಾ, ಕ್ಯಾ ಹುವಾ? ನೀನ್ ನವ್ನ ಇದನ್ನ ಇನ್ಸ್ಟಾ ರೀಲ್ಸ್ ಮಾಡಿದೆ. ನಾನ್ ಬಾಳ ಸೀರಿಯಸ್ ಆಗೇನಿ. ಹಂದಿ ಮಾಂಸ ನನ್ ತಲೆ ಕೆಡ್ಸೈತಿ. ಇವತ್ತು ಮಾತ್ರ ನಿಮ್ಮ ಅಪ್ಪನ ಕತ್ತರಿಸ್ಬಿಡ್ತಾನೆ. ಸರಿ, ನಮ್ಮ ಅಪ್ಪನ್ ಚಂಡ ಮೇಲೆ ಯಾಕ್ರಿ ನಿಮಗ್ ಕಣ್ಣು? ಗುಡ್ ಐಡಿಯಾ. ಒಂದ ಕಲ್ಲಿಗೆ 2 ಹಕ್ಕಿ ಬಿಡ್ತಾವ. ನಿಮ್ಮ ಅಪ್ಪನ ತಲೆನೂ ಹೊಕ್ಕೈತಿ, ನಿನಗ ಡಿವೋರ್ಸ್ ಸಿಗ್ತೈತಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಮರ್ಯಾದರ ಮಣ್ಣು ಹಾಕ್ಲಿ. ಗಂಡ ಹೆಂಡತಿನ ದೂರ ಮಾಡ್ಬೇಕಂತ ಮಾಡಿ ಏನ? ನನ್ ಗಂಡ ಬಿಟ್ಟು ಹೋದ್ ನಿನ್ ಮನೆಗೆ ಬರ್ರಿ. ನೋ ನೋ. ಯಾಕೆ ಏನ್ ಮಾಡ್ತೀಯ? ಸ್ಪೀಡ್ ಬರ್ಬೇಕು. ಬ್ರದರ್, ನಮ್ಮ ಮನೆಗೆ ಇರದ್ರಿ. ಬೋಳಿ ಮಗನ, ಗಂಡ ಹೆಂಡತಿ ನಡುವೆ ನ್ಯಾಯ ಪಂಚಾಯತಿ ಮಾಡಕ್ ಬಂದ ನಾನು ಹೆಂಡತಿನ ಹೊಡ್ಕೊಂಡು ಹೊಂಟಿದೆ. ಮೊದಲು ಮಾಡ್ರೆ ನಿಂದ ಮಾಡ್ದ ತಲೆ ಮಗನ. ಇವತ್ತು ನಿಮ್ಮಪ್ಪನ ಆಯಸ್ ಗಟ್ಟೈತಿ. ಒಂದಲ್ಲ ಒಂದು ದಿನ ನಿಮ್ಮಪ್ಪನ ರುಂಡ ಇದ ಕುಡುಗೋಲ್ನಾಗ ಚಂಡ ಆಡ್ತೈತಿ. ಇದು ಮಾತ್ರ ನೆನಪಿರ್ಲಿ. ಈಗ ನಾನು ಕೂಲ್ ಆಗೇನಿ, ಆಮೇಲೆ
ಬ್ಯಾಡ್ ಬಾಯ್. ಕತ್ತರಿಸ್ತೇನೆ. ನಮ್ಮ ಅಪ್ಪನ್ ರುಂಡದ ಮೇಲೆ ಅಟ್ಯಾಕ್ ಕಣ್ ನಿಮಗ. ಏ ನನ್ನ ಜೀವನದಾಗ ಇನ್ನೂ ಮಟನು ಒಂದ್ ಇರ್ಬಿನೂ ಕೊಂದಾವಲ್ಲ ನಾನು. ನಿಮ್ಮಪ್ಪನ ರುಂಡ ಚಂಡ ಆಡುವಷ್ಟು ಸಿಟ್ಟು ನನಗ್ ಬಂದೈತೆ ಅಂದ್ರ ನಿಮ್ಮಪ್ಪ ನನಗ್ ಹಂಗ ತಲಿ ಕೆಡ್ಸ್ಯಾನ. ನನಗ ಹಂದಿ ಮಾಂಸ ತಿನ್ಸನ. ಯೋ ನಮ್ಮ ಅಪ್ಪನ್ ಚಂಡ ಕಾಯೋರ್ ಯಾರು ಇಲ್ಲ. ನಾವ್ರ ಮೊದಲ ನಿನ್ನ ರುಂಡ ಚಂಡಾಡ ಆಮೇಲೆ ನಿಮ್ಮ ಅಪ್ಪನ ರುಂಡ ಕಡಿತೇನೆ. ಸರಿ ದಾರಿ ಬಿಡ. ಹೇ ಯೋ ಮ್ಯಾನ್, ವಾಟ್ಸ್ ಹ್ಯಾಪನಿಂಗ್? ಮರ್ಡರ್ ಮಾಡಕ್ ಹೊಂಟೇನೆ. ಮರ್ಡರ್. ಮರ್ಡರ್? ಎನಿ ಪ್ರಾಪರ್ಟಿ ಡೀಲಿಂಗ್? ನೋ, ಮಾಂಸ ಡೀಲಿಂಗ್. ಎದಕ್ ಭಯ ಮಾಡ್ತೀರಿ? ಯಾಕೋ ಏನಕ್ಕೆ ಯಾಕೆ ಹೇಳ್ತೀರಿ ಅಕ್ಕ ನೀನು? ಹೇಳಿ ಮತ್ತೆ.